ಫ್ಯಾಮಿಲಿ ಜೊತೆ ಬರೋರು ಊಟಕ್ಕೆ ತಗೊಬರ್ಬೇಕು. ಖಂಡಿತ. ಊಟಕ್ಕೆ ಕಟ್ಕೊಂಡು ಒಂದು 4-5 ಬಾಟ್ಲು ನೀರು ಬಾಟ್ಲು ತಗೊಂಡು ಅರ್ಧ ಗಂಟೆ ಇಲ್ಲೇ ರೆಸ್ಟ್ ಮಾಡ್ಕೊಂಡು ಸುಸ್ತಾಗಿ. ಓ ಮೈ ಗಾಡ್. ಆಹಾ ಬಸವ ಗುರು ಎಲ್ಲಿಂದ ಕಟ್ಟೋರೆ ಗುರು ಇವನ್ನ ಮುಗಿಯಂಗೆ ಕಾಣಲ್ಲಲ್ವಾ? ಆಗಲ್ಲ ಹೋಯ್ತಾರೆ, ಸುಮ್ಮನೆ ಹೋಗ್ತಾನೆ ಇರುತ್ತೆ. ಮಂಟಪಗಳು, ದೇವಸ್ಥಾನಗಳು ಅವು ಇವು ಕಾಣ್ತಾನೆ ಇರ್ತವೆ. ಯಪ್ಪ ಎಂಥ ಇದು ಸಾಮ್ರಾಜ್ಯ, ದೊಡ್ಡ ಸಾಮ್ರಾಜ್ಯ ಅಂತ ಕೇಳಿದ್ದೆ. ಇಷ್ಟು ದೊಡ್ಡ ಸಾಮ್ರಾಜ್ಯ ಅಂತೇಳಿ ಅರ್ಥವ್ರಿಗೆ ತಿರುಗಾಡೋದ್ರಿಗೆ ಗೊತ್ತು. ಬರೀ ತಿರುಗಾಡೋರು ಸುಸ್ತಾದ್ರೂ ಕಟ್ಟು ಬೆಳೆಸ್ಕೊಂತವ್ರು ಎಷ್ಟು ಇದು. ಅವರು ಗ್ರೇಟು. ಅಲ್ಲೋಡ ಅಜ್ಜಿ ದೇವಸ್ಥಾನ ಮೇಲೆ ಹತ್ಬಿಟ್ಟವ್ರೆ. ಎಲ್ಲಿ? ಅಲ್ಲಿ हाँ एग्जिट बहुत डेंजर था, उधर चढ़ा था मैं ऊपर। ऊपर चढ़ा था, टेंपल रहता उधर? टेंपल रहता, मत चढ़ो, बहुत होता है। मेरे को कुछ नहीं होगा भैया. ಬೇಗ ಕರ್ ಮಾಡ್ಬೇಕು ನಾವು. ಮೇಲೆ ಹತ್ತಿದ್ನಂತಲ್ಲಪ್ಪ ಅಣ್ಣ. ನೀರು ತಗೊಂಡು ಚಲೋ ಆತ. ಏಯ್ ಸೀರಿಯಸ್ಲಿ ಹಂಗೆ ಹೋಗ್ಬೇಕು ಏನು ಕತೆ ನಾವು. ಹೋದಿದ್ದೆ ದಾರಿ ಹೋಗಿದೆ ದಾರಿ, ನಡೆದಿದ್ದ ದಾರಿಲಿ ಎಲ್ಲೋದ್ರೂ ಸಿಗ್ತವೆ. ಆ ದಾರ ಈ ಕಡೆ ಏನಿಲ್ಲ. ಹ್ಞೂ ನೋಡೋ ಇಲ್ಲಿ ಕಲ್ಲಲ್ಲಿ ಹೆಂಗೆ ಕೊಡ್ತಿದ್ದಾರೆ. ಶೂ ಹಾಕೊಂಬಂದಿದ್ದು ಬೆಟರು ಈ ಥರ ಪ್ಲೇಸಲ್ಲೆಲ್ಲ. ಹೆಂಗಿದೆ ನೋಡಿ ಪ್ಲೇಸು. ಗುರು ಯಪ್ಪ ದೇವ್ರೆ, ಇಷ್ಟು ನಡೆದು ನಾಳೆ ಅಂಜನಾದ್ರಿ ಬೆಟ್ಟ ಹತ್ತಿ ಶನಿವಾರ ಹೋಗಿ ಅವ್ರನ್ನೆಲ್ಲ ಕರ್ಕೊಂಬಂದ್ರೆ ಆಗಲ್ಲ ಗುರು. ಜಸ್ಟ್ ಅಷ್ಟೇ ಒಂದು 100 ಮೆಟ್ಲು ಅಷ್ಟೇ. ಹ್ಞೂ ದಾಳಿಯಿಂದ ಹಾಳಾಗಿರೋ ಜಾಗ ಇದು. ಅರ್ಧಂಬರ್ಧ ಕಿತ್ತಿ ಕೆಡವಿ ರಾಜ್ಯ ಯಪ್ಪ ಯುದ್ಧ ಮಾಡೋ ಟೈಮಲ್ಲೆಲ್ಲ ಆಗಿರೋ ಜಾಗ. ಅರ್ಧನೇ ನಿಲ್ಲಿಸಿದ್ದಾರೆ, ಅರ್ಧಂಬರ್ಧ ಕೆಡವಿದ್ದಾರೆ. ಆದರೂ ಹೆಂಗೆ ನಿಂತೈತೆ ಹಂಗೆ ನಿಂತಿದ್ದಾವೆ. ಸೀರಿಯಸ್ಲಿ ಯಾರೆಲ್ಲ ಬರಬೇಕಂತ ಅಷ್ಟು ವಿಸಿಟು ಪಕ್ಕಾ ವರ್ತ್. ಇವಾಗ ತುದಿ ಬೆಟ್ಟ ಹತ್ತಿ ದೇವಸ್ಥಾನ ದರ್ಶನ ಮಾಡೋಕ್ಕೆ. ಎಲ್ಲಿ ಕಲ್ಲಿನ ರಥ? ಕಲ್ಲಿಂದ ಏನಿಲ್ಲ. ಈಗ ಅಷ್ಟೇ ಇಬ್ಬರದು ಮುಗಿದ ಕತೆ. ಇದ್ದೀವಿ ಆ ತುದಿಗೆ ಹೋಗ್ಬೇಕಂತ ಪ್ರಯತ್ನದಲ್ಲಿದ್ದೀವಿ. ಮುಂದೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಫುಲ್ಲು ಯುದ್ಧ ಮಾಡಿ ಅಲ್ಲೇ ಅರ್ಧಂಬರ್ಧ ದೇವಸ್ಥಾನ ಹೊಡೆದು ಹಂಗೆ ಇದೆ. ಹಾಂ ದಾಳಿಗೆ ಇಲ್ಲಿ ಅಷ್ಟೇ ಆಗಿರೋದು. ಸುತ್ತಮುತ್ತ ಅಲ್ಲಿ ಒಂದು ಚೂರು ಏನೂ ಆಗಿಲ್ಲ. ಮೇ ಬಿ ಇಲ್ಲಿ ಸ್ಟಾರ್ಟಿಂಗ್ ಆಕ್ರಮಣ ಆಗಿರೋ ಜಾಗದಲ್ಲಿ ಇರ್ಬೋದು. ಹೋಗೋಣ ಹತ್ತದು ಹೆಂಗೆ ಗುರು. ಎಲ್ಲ ಎಲ್ಲಿ ದಾರಿ ಕಾಣಿಸುತ್ತೆ ಅಲ್ಲಿ ಮಣ್ಣಿನ ದಾರಿ ಇದೇ ಮೇ ಬಿ ಇರ್ಬೋದು. ಇದೇ ಅನಿಸುತ್ತೆ. ಅಪ್ಪ ನಾವು ರೆಡಿ ಆಲ್ರೆಡಿ ರೆಡಿ ಯಪ್ಪ. ಫೈನಲ್ ಔಟ್ಪುಟ್ ಹೆಂಗೆ ಅಂದರೆ ಮೇಲೆಯಿಂದ ನಿಂತ್ಕೊಂಡು ತೋರಿಸಿದ್ರೆ ಅದೊಂಥರ ಮಜಾ. ಹಿಂಗೆ ಗುರು, ಹಿಂಗೆ ಗುರು. ಇಲ್ಲಿ ಲೆಫ್ಟ್ ಸೈಡ್ ಇದೆ ಅದು ಬಂದಿದ್ರ ದಾರಿ. ನಾವು ಮಾತಂಗ ಪರ್ವತ ವೀಕ್ಷಕರಿಗೆ ದಾರಿ ಅಂತ ತೋರಿಸು. ಮಾತಂಗ ಪರ್ವತಕ್ಕೆ ಹೋಗೋ ದಾರಿ ಅಂತ ತೋರ್ಸಪ್ಪ. ಎಲ್ಲಿಂದ ದಯವಿಟ್ಟು ಎನರ್ಜಿ ಇರೋರು ಮಾತ್ರ ಹತ್ತಿರಿ. ಅಷ್ಟೇ, ಎನರ್ಜಿ ಇರೋರು ಮಾತ್ರ ಹತ್ತಬೇಕು. ಇಲ್ಲ ಅರ್ಧ ದಾರಿಗೆ ಇಳಿದು ಬರಬೇಕಷ್ಟೇ. ಸೀರಿಯಸ್ಲಿ ಏನೋ ಅಂದ್ಕೊಂಡು ಬಂದಿದ್ದು, ಏನೋ ಒಂದಿಂದ ಇಲ್ಲ ನಮ್ಗೆ ಆಗುತ್ತೆ ನಿಜ. ಏನೋ ಅನ್ಕೊಂಡು ಬಂದಿದ್ದು ಇನ್ನು ಸ್ವಲ್ಪ ಇರುತ್ತೆ ಅಂತ. ಇಷ್ಟೆಲ್ಲ ಇರುತ್ತೆ ಸಾಮ್ರಾಜ್ಯ ಅಂತ ನಮಗಂತೂ ಗೊತ್ತು. ಆದರೆ ಹಾಂ ಕ್ರಿಟಿಕಲ್ ಇರೋದಂತ ಕೇಳ್ತಿಲ್ಲ ಗುರು. ನಾನು ಸುತ್ತಮುತ್ತ ಈ ರಾಮನಗರ ಆ ಕಡೆ ನಮ್ಮ ಬೆಂಗಳೂರು ಸೈಡ್ ಸುತ್ತಮುತ್ತ ಹತ್ತಿದ್ದೀವಿ. ಆ ಲೆವೆಲ್ಗಲ್ಲ. ಅದರಲ್ಲಿ 1% ಅದಲ್ಲ ಸಾರಿ, ಇದರಲ್ಲಿರೋ 1% ಅದಲ್ಲ. ಏನಿದೆ ವೀಕ್ಷಕರಿಗೆ ಅಡ್ವೈಸ್ ಮಾಡಪ್ಪ. ನೀರು ಅದೇ ನೀರು ಮೇಯ್ನ್. ಲಗೇಜ್ ಕಮ್ಮಿ ಮಾಡಿರಿ. 2 ಜೊತೆ ಬಟ್ಟೆ, ಅದೇ 2 ಜೊತೆ ಬಟ್ಟೆ ಇಕ್ಕೊಂಡ್ಬಿಟ್ಟೆ ನಮಗಿಲ್ಲಿ ಅರ್ಧೋಗ್ತೈತೆ. ದೇವಸ್ಥಾನ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಿದೆ. ಹಾಂ ಇವು ನೋಡ್ತಾ ಇದ್ರೆ ಈ ದನ ಕಾಯಿರೋ ಫಿಲಮು ಶೂಟಿಂಗ್ ಲೆವೆಲ್ಗಿದೆ ಇದು. ಹಾಂ ಎಲ್ಲ ಬಂಡೆಗಳು. ಅಷ್ಟು ಹೊತ್ತು ಹತ್ತಿ ಬಂದಿದ್ದಕ್ಕೆ ಒಳ್ಳೆ ವ್ಯೂ. ಇಟ್ ಈಸ್ ಹಾಂ ಕೆಳಗೆ ಹೋಗುತ್ತೆ. ಇಲ್ಲ ನಾವು ಮಿಸ್ ಆಗಿ ಬಂದಿದ್ದು ಅಷ್ಟೇ. ಅದೇ ಹಿಡಿಯೋದವ್ರಿ ಬಂದಿದ್ದಕ್ಕೆ ಇಡೀ ಸಾಮ್ರಾಜ್ಯ ಒಂದು ಲೆವೆಲ್ ಕಾಣಿಸ್ತೈತೆ.
ಅಣ್ಣ ನಿಮ್ಮ ಎಕ್ಸ್ಪೀರಿಯೆನ್ಸು ಬರೋಕ್ಕೋಗ್ಬೇಡ್ರಿ ಅಂತೀರಾ? ಹೆವಿ ಸುಸ್ತ ಬರ್ರಿ ಆದಷ್ಟು ಹಾಗೆ ಹಾಗೆ ಅಣ್ಣ ಇಳಿಯೋದು ಕರೆಕ್ಟ್ ಆಯ್ತು ಹೋಗ್ರಿ. ಏನು ಹೇಳ್ರಿ ಯಪ್ಪ ಖಂಡಿತ ಎಕ್ಸ್ಪೀರಿಯನ್ಸ್ ನೋಡಿ ಎಕ್ಸ್ಪೀರಿಯೆನ್ಸು ಸೀರಿಯಸ್ಲಿ ಬಂದರೆ ಆಗುತ್ತೆ. ಹತ್ತುತ್ತೀನಿ ಮಧ್ಯೆ ಇಳಿಯಲ್ಲ ಅಂತ ಹೇಳೋರು ಮಾತ್ರ ಬರ್ರಿ. ಸ್ವಲ್ಪ ಅರ್ಧಂಬರ್ಧ ಆದಷ್ಟು ಮಳೆ ಇಲ್ದಾಗ ಬನ್ನಿ. ಹಾಂ, ಮಳೆ ಇಲ್ದಾಗ ಬರ್ರಿ. ಈ ಸೀಸನಲ್ಲಿ ಬೆಟರು. ಬಟ್ ಸುತ್ತಾಡಿ ಹತ್ತಿ ಇಳ್ದಿರೋ ಕೈಯಲ್ಲೇ ಆಗ್ತಾಯಿಲ್ಲ, ನನ್ನ ಕೈಯಲ್ಲಾದ್ರೂ ಆಗ್ತಾಯಿಲ್ಲ. ಆದರೆ ಬಂದರೆ ಮಾತ್ರ ಒಳ್ಳೆ ವ್ಯೂ ಇದೆ, ಒಳ್ಳೆ ಫುಲ್ಲು ಸುತ್ತಮುತ್ತ ಬೆಟ್ಟಗಳು ಗುಡ್ಡಗಳು ಸಕ್ಕತ್ತಾಗಿ ಕಾಣಿಸ್ತವೆ. ಅಂಜನಾದ್ರಿ ನೋಡ್ಬೋದು ನೀವು. ಡೈರೆಕ್ಟ್ ಅಂಜನಾದ್ರಿ ಟೆಂಪಲ್ ಕೂಡ ಕಾಣಿಸುತ್ತೆ ನಿಮಗೆ ಇಲ್ಲಿಂದನೇ. ತುಂಗಭದ್ರಾ ನದಿ ಸುತ್ತ ತುಂಗಭದ್ರಾ ನದಿ ಇದೆ, ಆದರೆ ನೀರು ಕಮ್ಮಿ ಆಗಿಬಿಟ್ಟಿದೆ. ಬಟ್ ಒಳ್ಳೆ ವ್ಯೂ ಸಿಗುತ್ತೆ ಮಾತ್ರ ಬಂದರೆ. ಬರೀ ಹತ್ತಬೇಕು, ಅರ್ಧಂಬರ್ಧ ಹತ್ತಿದ್ರೆ ವೇಸ್ಟು. ಈ ಕಡೆ ಸುಸ್ತಾಗುತ್ತೆ, ವ್ಯೂ ನೋಡೋಕ್ಕಾಗಲ್ಲ. ಸೊ ಬಂದರೆ ಮಾತ್ರ ಒಳ್ಳೆ ವ್ಯೂ, ಮತ್ತು ಸಕ್ಕತ್ತಾಗಿದೆ ವ್ಯೂ. ಅದು ಇಳಿಯೋದು ಅಷ್ಟೇ ಡೇಂಜರು, ಹತ್ತೋದು ಅದಕ್ಕಿಂತ ಡೇಂಜರು. ಹತ್ತೋದು ಇಳಿಯೋದು ತುಂಬ ಡೇಂಜರ್ ಇದೆ. ಮೇಲೆ ಇರೋದೇ ದೇವಸ್ಥಾನ, ಅಲ್ಲಿಗೆ ಹೋಗ್ಬೇಕಾಗಿದ್ದು. ಅಲ್ಲಿಗೆ ಹೋಗಿ ಇಳಿದು ನೆಕ್ಸ್ಟ್ ಒಂದು ಬೋಟಿಂಗ್ ಥರ ಇದೆ, ಅದನ್ನು ನೋಡಿಕೊಂಡು ಮಾರೆ. ಹಾಂ, ಬೆಟರ್. 1-2 ಲೀಟ್ರ್ ವಾಟರ್ ಬಾಟಲ್ ತೊಗೊಬಂದ್ರು ನಿಮ್ಗೆ ಯೂಸ್ ಆಗುತ್ತೆ. ಸೀರಿಯಸ್ಲಿ ಲಗೇಜ್ ಎಲ್ಲ ಎತ್ಕೊಂಡು ಬರೋಂಗಿದ್ರೆ ಇಲ್ಲಿ ಬರೋಕ್ಕಂದ್ರೂ ಆಗೋಲ್ಲ. ಸಿಂಪಲಾಗಿ ರೂಮಲ್ಲಿ ಇಟ್ಬಿಟ್ಟು ಬರಬೇಕು. ಸ್ಲಿಪ್ಪರ್ ಗಿಪ್ಪರ್ ಹಾಕೊಂಬಂದ್ರೆ ಕಷ್ಟ ಆಗುತ್ತೆ ಹತ್ತಕ್ತಾನೆ. ಶೂಗಳೇ ಬೆಟರ್, ಗ್ರಿಪ್ ಶೂಸ್. ಅರೆ ಒಳ್ಳೆ ವ್ಯೂ ಮಿಸ್ ಮಾಡ್ಕೋತೀರ ಬರಲಿಲ್ಲ ಅಂದರೆ. ಫೈನಲಿ ಅಂತೂ ಹರಸಾಹಸ ಬಿಟ್ಟು ಶೂ ಇವೆಲ್ಲ ಬಿಚ್ಚಿ ಹತ್ತಿ ಒಳ್ಳೆ ವ್ಯೂ ಮಾತ್ರ. ಇವಾಗ ಇಡೀ ಸುತ್ತ ಆ ಕಡೆ ಕಾಣಿಸ್ತಲ್ಲ, ಈ ಕಡೆ ಇರೋ ಕಡೆ ಫುಲ್ಲು ಸರೌಂಡಿಂಗಲ್ಲಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹತ್ತಿದ್ದಕ್ಕೆ ಲಾಸ್ ಏನಿಲ್ಲ, ಮಾತ್ರ ಭಯಂಕರ ಟಫ್ ಇದೆ. ದಯವಿಟ್ಟು ಲಗೇಜ್ಗಳನ್ನ ಕಡಿಮೆ ಮಾಡಿ, ನೀರನ್ನು ಕ್ಯಾರಿ ಮಾಡಿ. ಆದಷ್ಟು ಗ್ರಿಪ್ ಶೂಸ್ ಇದ್ದರೆ ಗ್ರಿಪ್ ಶೂಸ್ ಹಾಕ್ಕೊಳ್ಳಿ, ಇಲ್ಲಾಂತ ಬರಿಗಾಲು ಬಂದರೆ ಇನ್ನೂ ಬೆಟರು. ಯಾಕಂತಂದರೆ ಬಂಡೆಗಳು ಕೆಲವೊಂದು ಕಡೆ ಗ್ರಿಪ್ ಸಿಗಲ್ಲ. ಹಿಡ್ಕೊಂಡು ಹತ್ತಕ್ಕಂತೂ ಏನು ಇಲ್ಲವೇ ಇಲ್ಲ. ದಯವಿಟ್ಟು ಗ್ರಿಪ್ಪಲ್ಲಿ ನೀವು ಹತ್ತಬೇಕು. ವಯಸ್ಸಾದವ್ರು ಸ್ವಲ್ಪ ಬರೋದು ಅವಾಯ್ಡೇ ಮಾಡಿ ಅಂತಲೇ ಹೇಳ್ತೀನಿ. ನಿಮ್ಮ ಗ್ರಿಪ್ಪು ನೀವು ಕೈ ಹಿಡ್ಕೊಂಡು ಹತ್ತಿರೋ, ಕಾಲು ಹಿಡ್ಕೊಂಡು ಹತ್ತಿರೋ ಅದು ಗೊತ್ತಿಲ್ಲ. ಕಂಬಿ ಹಿಡ್ಕೊಳಕ್ಕಾಗಿರ್ಬೋದು, ಯಾವುದೇ ಥರ ಏನು ಸಪೋರ್ಟಿವ್ ಇಲ್ಲ. ಅದು ಮಾರ್ಕ್ ಮಾಡಿದ್ದಾರೆ ಅಷ್ಟೇ, ಪೇಂಟಲ್ಲಿ ಒಂದು ಮಾರ್ಕ್ ಮಾಡೋರೆ, ಆರೋ ಮಾರ್ಕು ಹಿಂಗೆ ಹೋಗಿ ಅಂತ. ಹಿಂಗೇನೋ ಹಾಕೊಂಡು ಹೆವಿ ಡೇಂಜರ್ ಇದೆ. ಕಲ್ಲುಗಳು ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ಇಲ್ಲ. ಆ ಕಡೆ ಅರ್ಧ ಬಂಡೆ ಅರ್ಧ ಸ್ಟೆಪ್ಪು, ಅರ್ಧ ಬಂಡೆ ಅರ್ಧ ಸ್ಟೆಪ್ಪು ಥರ ಐತೆ. ಆದರೆ ಆದಷ್ಟು ಗ್ರಿಪ್ ಹೇಳಿದ್ಬೇಕಾದ್ರೆ ಗ್ರಿಪ್ ತೊಗೊಂಡೇ ಹತ್ತಿ. ಟೈಮ್ ತೊಗೊಂಡ್ರು ಪರವಾಗಿಲ್ಲ, ಆರಾಮಾಗಿ ಹತ್ತಿ. ಖಂಡಿತವಾಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅತಿ ಕ್ರಿಟಿಕಲ್ ಇದೆ. ವಯಸ್ಸಾದ ದಯವಿಟ್ಟು ಬರಬೇಡಿ ಅಂತ ಹೇಳ್ತೀನಿ. ಯಾಕಂತಂದರೆ ಆದಷ್ಟು ಬೆಳಕಿರಬೇಕಾಗಲೇ ಹತ್ತಿ ಇಳಿಯೋದು ಪ್ರಯತ್ನದಲ್ಲಿ ಇದಿರಲಿ. ಮಧ್ಯಾಹ್ನ ಬಂದುಬಿಟ್ಟು 3 ಗಂಟೆ ಬಂದುಬಿಟ್ಟು ಮತ್ತೆ ವಾಪಸ್ ಬರ್ತೀವಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಖಂಡಿತವಾಗಿಯೂ ಸ್ವಲ್ಪ ಏನಾದರೂ ಲೈಟಾಗಿ ಏನಾದ್ರು ಫುಡ್ ಕ್ಯಾರಿ ಮಾಡಿ, ವಾಟರ್ ಕ್ಯಾರಿ ಮಾಡಿ. ಮೇಯ್ನ್ ವಾಟರ್ ಕ್ಯಾರಿ ಮಾಡಿ, ಪರವಾಗಿಲ್ಲ ಹತ್ಬೋದು. ಇವಾಗ ಇಳಿಯೋದೇ ಭಯಂಕರ ಟಫ್ ಇರೋದು. ಇಳಿಯೋದು ಸ್ವಲ್ಪ ಟಫ್ ಆಗುತ್ತೆ, ಯಾಕಂತಂದರೆ ಹತ್ತಬೇಕಾದ್ರೆ ಬ್ಯಾಲೆನ್ಸ್ ಸಿಗುತ್ತೆ ಫೋರ್ಸ್ಗೆ. ಇವಾಗ ಇಳಿಯೋತ್ತಿಗೆ ಏರಿದೆ, ಪುಷ್ ಆಗೋ ಚಾನ್ಸಸ್ ಇದೆ. ಖಂಡಿತವಾಗಿ ನೀಟಾಗಿ ಹತ್ತಿ ಗೊತ್ತಿಲ್ಲ, ಒಳ್ಳೆ ವ್ಯೂ ಪಾಯಿಂಟ್ ಇಳಿಯೋದು. ಆದರೆ ಭಯಂಕರ ವ್ಯೂ ಮಾತ್ರ ಸಾಕಾಗಿದೆ. ಡೈರೆಕ್ಟಾಗಿ ಇಲ್ಲಿಂದ ನಾವು ಬಂದಿದ್ದ ಡೆಸ್ಟಿನಿ ಏನಂದರೆ ಅಂಜನಾದ್ರಿ ಬೆಟ್ಟ ನೋಡ್ಬೇಕಂತ ಡೈರೆಕ್ಟಾಗಿ ಕಾಣಿಸ್ತಿದೆ ಅಲ್ಲಿಗೆ. ನಾಳೆ ಬೆಳಗ್ಗೆ ಹೋಗಬೇಕು. ಸೊ ನೋಡೋಣ. ಆದರೆ ಭಯಂಕರ ಟಫ್ ಇದೆ. ನಾನು ಸುಮಾರು ಬೆಟ್ಟಗಳು ಹತ್ತಿದ್ದೀನಿ ಸುತ್ತಮುತ್ತ, ನಮ್ಮ ಊರು ಸುತ್ತಮುತ್ತ. ಇಲ್ಲ ಟ್ರೆಕ್ಕಿಂಗ್ ಕೂಡ ಮಾಡಿದ್ದೀನಿ. ಬಟ್ ಇಷ್ಟು ಡೇಂಜರ್ ಗೊತ್ತಿರಲಿಲ್ಲ ಸೀರಿಯಸ್ಲಿ. ಯಾಕಂದರೆ ಗ್ರಿಪ್ ಇಲ್ಲ, ಕಲ್ಲುಗಳು, ಬಂಡೆ ಅರ್ಧಂಬರ್ಧ ಅರ್ಧ ಬಂಡೆ ಅರ್ಧ ಕಲ್ಲು. ಮತ್ತು ಹಿಡ್ಕೊಂಡು ಹತ್ತಕ್ಕೆ ಬೇರೆ ಕಡೆ ಬೆಟ್ಟಗಳೆಲ್ಲರೂ ಸಪೋರ್ಟು ಕಬ್ಬಣ ಮಾಡಿಬಿಟ್ಟು ಒಳ್ಳೆ ಸ್ಟೇರ್ಗೆ ಈ ಬಿಲ್ಡಿಂಗ್ಗಳಿಗೆ ಮೆಟ್ಲು ಹತ್ತದ ಕೈ ಹಿಡ್ಕೊತಿರೋ ಸ್ವಲ್ಪ ಸಪೋರ್ಟಿವ್ ಥರ ಇರುತ್ತೆ. ಬಟ್ ಇದಕ್ಕೆ ಸಪೋರ್ಟಿವ್ ಥರ ಯಾವುದೇ ಥರ ಸಪೋರ್ಟಿವ್ ಇಲ್ಲ. ನಾವೇ ನೋಡಿಕೊಂಡು ನಾವೇ ಒಂದು ಕಲ್ಲನ್ನ ಹಿಡ್ಕೊಂಡು ಇನ್ನೊಂದು ಕಲ್ಲನ್ನ ಹತ್ತಬೇಕಾಗುತ್ತೆ. ಭಯಂಕರ ಟಫ್ ಇದೆ. ಇಳಿಯೋದಂದ್ರೂ ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಗೊತ್ತಿಲ್ಲ. ಆ ಟೈಮಲ್ಲಿ ವೀಡಿಯೋ ಮಾಡಲ್ಲ. ಸೊ ಇದೆ ಲಾಸ್ಟು. ಆದರೆ ವಿಜಯನಗರ ಸಾಮ್ರಾಜ್ಯ ಅದೇ ಇಮ್ಯಾಜಿನ್ ಮಾಡ್ಕೋತಾ ಇದ್ದರೆ ಸುತ್ತ ನದಿ ಇದೆ. ಈಗ ಸ್ವಲ್ಪ ನೀರು ಕಮ್ಮಿ ಆಗಿದೆ. ಬಟ್ ಅವಾಗಿನ ಥರ ಈ ಸುತ್ತಮುತ್ತನೂ ಬೆಟ್ಟಗಳೇ ಊರು. ಅದು ಹೆಂಗೆ ಯಾವ ಜಾಗ ಸೆಲೆಕ್ಟ್ ಮಾಡಿದ್ರು ಆಗಿನ ಕಾಲದಲ್ಲಿ ಮಾತ್ರ ಅವರು ತಲೆಗಳು ಮಾತ್ರ ಮೆಚ್ಚಬೇಕು. ಸಕ್ಕತ್ತಾಗಿ ಸೆಲೆಕ್ಟ್ ಮಾಡಿದ್ದಾರೆ ಜಾಗ ಮಾತ್ರ. ಒಳ್ಳೆ ವ್ಯೂ, ಒಳ್ಳೆ ಜಾಗ. ಮುಂದೆ ಬೋಟಿಂಗು ಕೂಡ ಆಗ್ತಾಯಿದೆ ಇಲ್ಲಿ ನೋಡುವ. ಇಲ್ಲಿ ಬೋಟಿಂಗ್ ಮಾಡೋ ಇದೂ ಇದೆ, ಬೋಟಿಂಗ್ ಮಾಡಬೇಕು. ನೋಡೋಣ. ಇವಾಗ ಇಳಿಯೋದೇ ಒಂದು ಭಯಂಕರ ಟಫ್ ಆದ ಕೆಲಸ. ಸೊ ಬಂದಿದ್ದಕ್ಕೇನು ಲಾಸ್ ಇಲ್ಲ, ಒಳ್ಳೆ ವ್ಯೂ ಸಿಕ್ತು. ದೇವಸ್ಥಾನ ನೋಡೋಣ. ಬೆಟ್ಟ ಬಂದಿದ್ದು ವ್ಯೂಗಾಗಿ, ಮತ್ತು ಹಾಗೆ ದೇವಸ್ಥಾನ, ಬೇರೆ ಒಂದು ದೇವಸ್ಥಾನ ಐತೆ ನೋಡಬೇಕಂತ ಬಂದಿದ್ದು. ನೋಡುವ. ಅವಾಗಿನ ಕಾಲದಲ್ಲೆಲ್ಲ ಈ ಥರ ಹಿಂಗೆ ಕಟ್ಟಿದ್ರು ಗುರು ಇವೆಲ್ಲ ದೇವಸ್ಥಾನಗಳು. ಮಾತಂಗ ವೀರಭದ್ರೇಶ್ವರ ದೇವಸ್ಥಾನ. ಪಾವ
ಹೆಂಗೆ ಕಾಣಿಸ್ತಾ ನೋಡಿ ಹೋಗಿನ ಇದು ಬೆಟ್ಟದ ಮೇಲೆ ನಾವು ಹತ್ತಕ್ಕೆ ಇಷ್ಟು ಕಷ್ಟಪಡ್ತಾ ಇದ್ದೀವಿ ಅಂದರೆ ಹಾಂ ರೇಖಾಪಡಪ್ಪ ಚೆನ್ನಾಗಿಟ್ಟರಪ್ಪ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ ಗುರು ವ್ಯೂ. ಹಾಂ ಹತ್ತಾಗೆ ಇಷ್ಟು ಕಷ್ಟ ಅಂದಮೇಲೆ ಈಗಿನ ಕಾಲದಲ್ಲೆಲ್ಲ ಈ ಕಲ್ಲುಗಳು ಹೆಂಗೆ ಸಾಗಿಸಿದ್ರು, ಇಲ್ಲ ಇಲ್ಲಿರೋ ಕಲ್ಲುಗಳೇ ಯೂಸ್ ಮಾಡ್ಕೊಂಡಿದ್ರು, ಈ ಥರ ದೇವಸ್ಥಾನ ಹೆಂಗೆ ಕಟ್ಟಿದ್ರು, ಯಾವ ಗ್ರಿಪ್ಪಲ್ಲಿ ನಿಂತಿದ್ರು, ಎಷ್ಟು ಜನ ಬಸವಣ್ಣ. ಆದರೂ ಮಾತ್ರ ನಮ್ಮ ರಾಜ್ಯನ ಹೇಳ್ತಾರಲ್ಲ, ಆದರೂ ನೋಡಬೇಕಾಗಿರೋ ಜಾಗಗಳು ತುಂಬಾ ಇದೆ ಹಂಪಿಲಿ. ಮಾತ್ರ ನಾವು ಇನ್ನೂ ಕವರ್ ಮಾಡಿಲ್ಲ ಸೀರಿಯಸ್ಲಿ. ನೋಡುವ ಹಾಗೆ ಅಲ್ಟಿಮೇಟ್ ಆಗಿದೆ ಗುರು ವ್ಯೂ ಮಾತ್ರ ಸೀರಿಯಸ್ಲಿ. ಮಾತಂಗ ವೀರಭದ್ರೇಶ್ವರ ದೇವಸ್ಥಾನ ನೋಡಾಯಿತು, ಫೈನಲಿ ವ್ಯೂ ಕೂಡ ನೋಡಾಯಿತು. ಇಲ್ಲಿಂದ ಇಳಿಯೋದೆ ಹೇಗಿದೆ ನೋಡಿ, ಸೂಪರಾಗಿದೆ. ಇದೇನೋ ಕಲ್ಲುಗಳೆಲ್ಲ ಜೋಡಿಸಿದ್ದಾರೆ, ಏನೇನೋ ಸಂಪ್ರದಾಯ ಅದು ಗೊತ್ತಿದ್ದರೆ ನಾವು ಜೋಡಿಸಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕಲ್ಲಿನ ರಥ ವಿಡಿಯೋ ಮಾಡಿದ್ದೀನಿ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ.